ಬಂದೆ. ಅಲ್ಲೇ ಇರಿ. ಸದ್ಯ ಸಿಕ್ಬಿಟ್ರಲ್ಲ, ತಗೊಳ್ಳಿ ಗುಲಾಬಿಯನ್ನ. ಸುಮ್ಮನೆ ನಿಂತ್ಬಿಟ್ರಲ್ಲ, ತಕ್ಕೊಳ್ಳಿ. ರೀ, ನಾವು ತುಂಬ ದುಡುಕ್ಬಿಟ್ರು ಅಂತ ಕಾಣಿಸುತ್ತೆ ಅಲ್ವಾ? ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಯಾರು ನೀವು? ಅಂದ್ರೆ ನಾನು ಇಲ್ಲಿವರೆಗೂ ನಿಮ್ಮ ಜೊತೆಲಿ ಎಲ್ಲ ಕೆಲಸ ಮಾಡಿಬಿಟ್ಟೆ. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಏನು ಬೇಕಂತ ಮಾಡಲಿಲ್ಲ. ನೀವಾಗೆ ಬಂದು ನನ್ನನ್ನು ತಬ್ಬಿಕೊಂಡಿರಿ. ಅದು ನನಗೆ ತಿಳಿದ ಹಾಗೆ ನಡೆದೋಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ಪಾಪಿ, ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿಯಲ್ಲ. ನಾನಲ್ವೋ, ಆ ದೇವರು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ. ಅಯ್ಯೋ ದೇವರೇ, ನಾನೀಗ ಏನ್ ಮಾಡ್ಲಿ? ಇಲ್ಲ, ನಾನು ಬದುಕಿರಬಾರ್ದು. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮಿಬ್ಬರ ತಪ್ಪಿದೆ. ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ. ನೋವಿನಲ್ಲಿ ದುಡುಕಿ ಯಾವುದೇ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಬೇಡಿ ಪ್ಲೀಸ್. ಗೋಮುಖವ್ಯಾಘ್ರ, ಎಷ್ಟು ದಿನದಿಂದ ಕಾದು ಕುಳಿತಿದ್ದೆ ನನ್ನ ಮಾನವನ್ನ ಹಾಳು ಮಾಡಲು. 70 ವರ್ಷದಿಂದ ಕಾಪಾಡಿಕೊಂಡು ಬಂದ ನನ್ನ ಸರ್ವಸ್ವವನ್ನೇ ಹಾಳು ಮಾಡಿಬಿಟ್ಟಿಯಲ್ಲ ನರ ರಾಕ್ಷಸ. ಅಯ್ಯೋ ವಿಧಿ, ಪ್ರೀತಿ ಎಂಬ ಹುಚ್ಚಾಟದಲ್ಲಿ ವಿಷ ಸರ್ಪ ಕಚ್ಚಿದಂತಾಯ್ತು ನನ್ನ ಬದುಕು. ಈಗ ಇಲ್ಲ, ನಾನು ಸಾಯ್ಬೇಕು. ಅಮ್ಮ, ಯಾರಮ್ಮ ನೀನು? ಯಾಕೆ ಸಾಯ್ಬೇಕೆಂದು ಹೊರಟಿರುವೆ? ಏನಾಯ್ತು ಅಂತ ಹೇಳಬಾರದೆ? ನಾನು ತಿನ್ನದ ದೃಷ್ಟ ಹೆಣ್ಣು ಕತ್ತಲಲ್ಲಿ ಕುಳಿತು ಸೂಜಿಗೆ ದಾರ ಪೂಣಿಸುವ ಹಾಗಾಗಿದೆ ನನ್ನ ಹಾಳು ಬದುಕು. ಯಾಕಮ್ಮ, ಯಾಕೆ, ಏನಾಯ್ತು? ಬಾಳಿ ಬದುಕಬೇಕಾಗಿದ್ದ ವಯಸ್ಸಿನಲ್ಲಿ ಈ ರೀತಿ ಸಾಯುವ ಮಾತ್ಯಾಕೆ? ಹೇಳಮ್ಮ, ಏನಾಯ್ತು ಅಂತ. ನನ್ನ ಜೀವನದಲ್ಲಿ ಏನಾಗಬಾರ್ದು ಅಂತ ನಾನು ಅನ್ಕೊಂಡಿದ್ದು ಅದೆಲ್ಲ ಆಗೋಯ್ತು. ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಿರಬಾರ್ದಕ್ಕ. ನೋಡು, ಅಳ್ಬೇಡಮ್ಮ. ನೀನು ನನ್ನ ತಂಗಿ ಇದ್ದ ಹಾಗೆ ಧೈರ್ಯವಾಗಿ ಹೇಳು. ಏನಾಯ್ತು ಅಂತ ಹೇಳಮ್ಮ. ಅಮ್ಮ, ಏನಾಯ್ತು ಅಂತ ಹೇಳಮ್ಮ. ನಾನು ಇಷ್ಟು ದಿವಸ ಕಾಪಾಡಿಕೊಂಡು ಬಂದ ನನ್ನ ಶೀಲವನ್ನ ಹಾಳು ಮಾಡ್ಬಿಟ್ಟ ಈ ಪಾಪಿ. ಏನು, ಇವನು ನಿನ್ನ ಶೀಲವನ್ನು ಹಾಳು ಮಾಡಿದಾನೆ? ಏನಮ್ಮ, ನೀನು ಹೇಳ್ತಿರುವ ಮಾತು ನಿಜವೇ?
ಮಗ, ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಈ ರಾಕ್ಷಸನೇ ನನ್ನ ಮಾಡುವನ್ನ ಹಾಳು ಮಾಡುತ್ತ. ಸಾಧ್ಯವಿಲ್ಲ. ಮಾನವಂತರ ಮನೆತನದಲ್ಲಿ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿನ ಬಾಳು ಹಾಳು ಮಾಡಿದನೆಂದರೆ ನಾನಿದನ್ನು ನಂಬೋದಿಲ್ಲ. ಸಾಧ್ಯವಿಲ್ಲ. ಏನು ಜೀವನ ನಿಮ್ಮ ತಮ್ಮನ ನೋಡು ಪಾಪೆ, ನೋಡು ನಿನ್ನ ಮೇಲೆ ಹೇಗೆ ನಂಬಿಕೆ ಇಟ್ಟುಕೊಂಡಿದ್ದಾರೆ ಅನ್ನೋದನ್ನ ನೋಡು. ಇಂಥ ಮಹಾನುಭಾವರ ತಮ್ಮನಾಗಿ ಯಾಕೆ ಹುಟ್ಟಿದೆಯೋ ಪಾಪಿ? ಹೇಳು, ನೀ ಮಾಡಿದ ಕೆಟ್ಟ ಕೆಲಸವನ್ನ ಇವರೆದುರಿಗೆ ಹೇಳು. ಸಂಗಮೇಶ್, ಏಕೆ ಮೌನಾಗಿ ನಿಂತಿರೋಯಪ್ಪ? ನೀನು ಇವಳ ಶೀಲವನ್ನು ಹಾಳು ಮಾಡಿದೇನಪ್ಪ, ಹಾಳು ಮಾಡಿದೆ. ಮಾತನಾಡು ಸಂಗಮೇಶ್, ಮಾತನಾಡು. ಹೇಳು ಸಂಗಮೇಶ್, ಯಾಕೆ ಮೌನವಾಗಿ ನಿಂತಿದೀಯಾ? ಈ ಹೆಣ್ಣಿನ ಶೀಲವನ್ನ ಹಾಳು ಮಾಡಿದ್ದು ನಿಜವೇನೋ? ಅತ್ತಿಗೆ, ಅದು ನಾನು ಉದ್ದೇಶಪೂರ್ವದಿಂದ ಮಾಡಲಿಲ್ಲ ಅತ್ತಿಗೆ. ಮುಚ್ಚು ಬಾಯ್ ಪಾಪಿ. ಮಾನವಂತರ ಮನೆತನದಲ್ಲಿ ಹುಟ್ಟಿ ನಮ್ಮ ಮನೆಯ ಮಾನವನ್ನು ಕಳೆದು ಬಿಟ್ಟೆಯಲ್ಲೋ ಮನೆ ಮೂಲಕ. ನನ್ನ ತಮ್ಮ ವಿದ್ಯಾವಂತ ಬುದ್ಧಿವಂತ ಅನ್ಕೊಂಡಿದ್ದೆ. ಒಂದು ಹೆಣ್ಣಿನ ಹಾಳು ಮಾಡಿಬಿಟ್ಟೆಯಲ್ಲೋ ಪಾಪಿ. ನೀನು ಬದುಕಿರಬಾರ್ದಪ್ಪ, ಬದುಕಿರಬಾರ್ದು. ಅಲ್ಲ ರೀ, ನೀವೀಗ ಅವನನ್ನ ಹೊಡೆದು ಸಾಯಿಸಿದ್ರೆ ಹೋದ ಇವಳ ಮಾನ ಮತ್ತೆ ಹಿಂತಿರುಗಿ ಬರುತ್ತೇನೆ ಸ್ವಾಮಿ. ಇಲ್ಲ ರೀ, ಇಲ್ಲ. ಜಾನಕಿ, ಈ ಹೆಣ್ಣಿನ ಮುಖವಾದರೂ ಒಂದು ಬಾರಿ ನೋಡು. ಇವಳ ಬಾಳನ್ನು ಹಾಳು ಮಾಡಲು ಈ ಮೂರ್ಖನಿಗೆ ಮನಸ್ಸಾದರೂ ಹೇಗೆ ಬಂದಿರಬೇಕು? ಪ್ರೀತಿಯಿಂದ ನಾನು ಹಾಲೆದರೆ ವಿಷಕಕ್ಕುವ ಕಾಳಿಂಗ ಸರ್ಪವಾಗಿ ಬಿಟ್ಟ. ಸಂಗಮೇಶ, ಯಾಕಪ್ಪ ಹೀಗೆ ಮಾಡಿದೆ? ನಿಮ್ಮಣ್ಣ ಬದುಕಿರುವುದು ನಿನಗೆ ಇಷ್ಟ ಇಲ್ವೇನಪ್ಪ? ಈ ರೀತಿ ಒಂಟಿ ಅಬಲೆ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿದೆಯಲ್ಲ, ನಾಚಿಕೆ ಆಗಲ್ವ ನಿನ್ನ ಜನ್ಮಕ್ಕೆ? ಜಾನಕಿ, ಇವನು ಮಾಡಿರುವ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಇವನು ಬಿಟ್ಟಿರುವ ಹೆಂಜಲವನ್ನು ಇದೇ ನಾಯಿಗೆ ಹಾಕಲೇಬೇಕು. ಹೋಗು, ಆ ದೇವತೆ ಕೊರಳಲ್ಲಿರುವ ತಾಳಿಯನ್ನು ತೆಗೆದುಕೊಂಡು ಬಾ. ಆಯ್ತು ಸ್ವಾಮಿ, ಏನ್ ಮಾಡ್ತಾ ಇದ್ದೀರಾ ನೀವು? ಅದು ನಾ ಹೇಳ್ದೆ ಅಮ್ಮ, ನೀನೇನು ಹೇಳಬೇಕಾಗಿಲ್ಲ. ಈ ರಾಜು ಅಪ್ಪ ಇರುವಾಗ ಅನ್ಯಾಯ ಅಕ್ರಮ ನಡೆಯಲು ಬಿಡುವುದಿಲ್ಲ. ಸುಮ್ಮನಿದ್ದು ಬಿಡು ನೀನು. ತೆಗೆದುಕೊಳ್ತಾಳೆ. ಹಾ, ತೆಗೆದುಕೋ ಇದನ್ನ. ಹಾ, ತೆಗೆದುಕೋ. ಸಂಗಮೇಶ, ಕಟ್ಟಪ್ಪ. ಅಣ್ಣ, ಅದು ಏಯ್, ಕಟ್ಟೋಳು ಕೊರಳಿಗೆ. ಗೀತಾ, ನಾನು ಮಾಡಿರುವ ಕೆಲಸದಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ಜಾನಕಿ, ಇವರನ್ನ ಮನೆಗೆ ಕರೆದುಕೊಂಡು ನಡಿ. ನಡಿಯಮ್ಮ, ಮನೆಗೆ ಹೋಗೋಣ. ಸಂಗಮೇಶ, ನಡೆಯೋ.